ಫ್ರೆಂಡ್ಸ್, ನೀವೇನಾದ್ರೂ ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಜಾಬ್ ಅನ್ನ ಎದುರು ನೋಡ್ತಾ ಇದ್ರೆ ಸೊ ಬನ್ನಿ ಸ್ನೇಹಿತರೆ, ಅಂತವ್ರಿಗಾಗಿ ಇವತ್ತಿನ ಮಾಹಿತಿ. ಹೌದು, ಬೆಂಗಳೂರಿನ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಸುಮಾರು 20 ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಯನ್ನ ಕಾಲ್ ಮಾಡಿರುವಂತದ್ದು ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಕಾಲ್ ಮಾಡಿರುವಂತಹ 20 ಸೆಕೆಂಡ್ ಡಿವಿಷನಲ್ ಕ್ಲರ್ಕ್ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈ ಒಂದು ಹುದ್ದೆಗಳಿಗೆ ಯಾರು ಅಪ್ಲೈ ಮಾಡಬಹುದು, ಕ್ವಾಲಿಫಿಕೇಶನ್ ಏನನ್ನ ಕೇಳಿದರೆ, ವೇತನ ಶ್ರೇಣಿ ಎಷ್ಟಿರುತ್ತೆ, ಸೊ ಟೋಟಲ್ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ರೆ ಸ್ನೇಹಿತರೆ, ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಸೊ ಸೆಲೆಕ್ಷನ್ ಯಾವ ತರ ಇರುತ್ತೆ, ಮತ್ತೆ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಸೊ ಎಲ್ಲದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನೀವು ಕರ್ನಾಟಕ ಹೈಕೋರ್ಟ್ ವೆಬ್ಸೈಟ್ಗೆ ಹೋದ್ರೆ ನೋಡಿ, ಇಲ್ಲಿ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಕ್ರೂಟ್ಮೆಂಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ಹೈಕೋರ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ದೆ ಆದ್ರೆ ಇಲ್ಲಿ ಆ ಒಂದು ನೋಟಿಫಿಕೇಶನ್ ನಿಮಗೆ ಸಿಗುವಂತದ್ದು ಫಸ್ಟ್ ಕಾಣ್ತಾ ಇದೆ. ಇದೇ ತಿಂಗಳು 11ನೇ ತಾರೀಕು ಕೊಡಿಸಿರುವಂತಹ ನೋಟಿಫಿಕೇಶನ್. ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ, ಸೊ RPC ಮತ್ತೆ ಕಲ್ಯಾಣ ಕರ್ನಾಟಕ 11th August 2026 ಡೈರೆಕ್ಟರ್ ರಿಕ್ರೂಟ್ಮೆಂಟ್ ಆಫ್ ದಿ ಕ್ಯಾಂಡಿಡೇಟ್ ದ ಪೋಸ್ಟ್ ಆಫ್ ಸೆಕೆಂಡ್ ಡಿವಿಷನಲ್ ಕ್ಲರ್ಕ್ ಅಂತೇಳಿ ಅಥವಾ ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟ್ ಅಂತ ಕಾಲ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ. ನೋಡಿ, ಇದು ನೋಟಿಫಿಕೇಶನ್. ಸೊ ಹೌ ಟು ಅಪ್ಲೈ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಮತ್ತೆ ಇಲ್ಲಿ ಕಲ್ಯಾಣ ಕರ್ನಾಟಕದವರು ಅಪ್ಲೈ ಮಾಡೋದಕ್ಕೆ ಲಿಂಕು, ಇದು ಉಳಿಕೆ ಮೂಲ ವೃಂದದ ಅಭ್ಯರ್ಥಿಗಳು ಅಪ್ಲೈ ಮಾಡೋದಕ್ಕಿರುವಂತಹ ಲಿಂಕು. ಸೊ ಬನ್ನಿ ಮೊದಲು ನೋಟಿಫಿಕೇಶನ್ ನೋಡ್ಕೊಂಡ್ ಬರೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರುವಂತದ್ದು ಈ ಒಂದು ಹೈಕೋರ್ಟ್ ನ ಅಧಿಕೃತ ಒಂದು ನೋಟಿಫಿಕೇಶನ್. ಇಲ್ಲಿ ಹೇಳ್ತಾರೆ, ಇದು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರು ಹೊರಡಿಸಿರುವಂತಹ ಒಂದು ಅಧಿಸೂಚನೆ ದಿನಾಂಕ 11 ಇದೇ ಆಗಸ್ಟ್ 2026 ವಿಷಯ ಏನಂತ ಹೇಳಿದ್ರೆ, ಈ ಉಳಿಕೆ ಮೂಲ ವೃತ್ತದ ಅಡಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಉಳಿಕೆ ಮೂಲ ವೃತ್ತದ್ದು 18 ಇರುತ್ತೆ, ಮತ್ತೆ ಕಲ್ಯಾಣ ಕರ್ನಾಟಕದ 2 ಪೋಸ್ಟ್ ಇರುವಂತದ್ದು ಸ್ನೇಹಿತರೆ. ಸೊ ಇದನ್ನ ನಾವು ಫಿಲ್ ಮಾಡೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಕಾಲ್ ಮಾಡಿದೀವಿ. ಸೊ ಈ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಇದೇ 13ನೇ ತಾರೀಕು ಅಂದ್ರೆ ನಿನ್ನೆಯಿಂದ ಅಷ್ಟೇ ಅಪ್ಲಿಕೇಶನ್ಗಳು ಆನ್ಲೈನ್ ಅಲ್ಲಿ ಓಪನ್ ಆಗಿದೆ. ಅರ್ಜಿನ ಸಲ್ಲಿಸೋದಕ್ಕೆ ಕಡೆಯ ದಿನಾಂಕ ಮುಂದಿನ ತಿಂಗಳ 11ನೇ ತಾರೀಕುವರೆಗೂ ನೀವು ರಾತ್ರಿ 11:59 ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸೊ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ, ಉಚ್ಚ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ judiciary.karnataka.gov.in ಅಲ್ಲಿಗೆ ಹೋಗಿ ನೀವು ಲಿಂಕ್ ಓಪನ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬೇಕು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಈ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ಹೋಗಿ ಸಲ್ಲಿಸಬಹುದಾಗಿರುತ್ತೆ. ಸೊ ಏನು ಹುದ್ದೆ ಹೆಸರು ಬಂದು ದ್ವಿತೀಯ ದರ್ಜೆಯ ಸಹಾಯಕರು ಅಂತ ಹೇಳಿ. ಇಲ್ಲಿ RPC ಇರುವಂತದ್ದು 18, ನಾನು ಆಗಲೇ ಹೇಳಿದಂಗೆ ಕಲ್ಯಾಣ ಕರ್ನಾಟಕ 2 ಹುದ್ದೆಗಳಿದ್ದಾವೆ. ಸೊ ಈ ಒಂದು ಹುದ್ದೆಗೆ ವೇತನ ಶ್ರೇಣಿ ಎಷ್ಟು ಅಂತ ಹೇಳಿದ್ರೆ ನೋಡಿ, ಬೇಸಿಕ್ 25,500 ಇಂದ ಗ್ರಾಸ್ 81,100 ರೂಪಾಯಿ ಆಗಿರುತ್ತೆ. ಇದು ಲೆವೆಲ್ 4 ಅಂತ. ಮತ್ತೆ ಇತರೆ ಭತ್ಯೆಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹುದ್ದೆಗಳ ವರ್ಗೀಕರಣ ನೀವು ನೋಡಿದ್ದೆ ಆದ್ರೆ ರೋಸ್ಟ್ರು ಕ್ಯಾಟಗರಿ ವೈಸ್ ರೋಸ್ಟ್ರು ಯಾವ್ಯಾವ ಕ್ಯಾಟಗರಿಗೆ ಪೋಸ್ಟ್ ಬಂದಿದೆ ಅಂತ ನೀವು ನೋಡಿದ್ದೆ ಆದ್ರೆ ಇಲ್ಲಿ ಒಂದು ಟೇಬಲ್ ಇದೆ, ನೀವು ನೋಡ್ಕೋಬಹುದು. ಸಾಮಾನ್ಯ ಅಭ್ಯರ್ಥಿಗೆ 2, ಮಹಿಳಾ ಅಭ್ಯರ್ಥಿಗೆ 3, ಗ್ರಾಮೀಣ ಅಭ್ಯರ್ಥಿಗೆ 3, ಅಂಗವಿಕಲ ಅಭ್ಯರ್ಥಿಗೆ 1. ಸೊ ಟೋಟಲ್ 9 ಇರುವಂತದ್ದು. ಪರಿಶಿಷ್ಟ ಜಾತಿ A ವರ್ಗಕ್ಕೊಂದು, B ವರ್ಗಕ್ಕೊಂದು. ಸೊ ಇತರೆ ಅದರಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದವರಿಗೆ 1 ಪೋಸ್ಟ್ ಇರುವಂತದ್ದು. ಆಯ್ತರ ಟೋಟಲ್ 3 ಇವರಿಗೆ. ST ಬಂದಿದೆ, ಕ್ಯಾಟಗರಿ 1 ಬಂದಿದೆ, 2A 2B ಬಂದಿದೆ. ಸೊ 3A 3B ಯಾವುದೇ ತರದಿಲ್ಲ. ಸೊ ಒಟ್ಟು 18 ಪೋಸ್ಟ್ಗಳು ಇರುವಂತದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಏನು ಈ ಹುದ್ದೆಗಳಿಗೆ ವಿದ್ಯಾರ್ಥಿ ಏನು ಅಂತ ನೀವು ಕೇಳಿದ್ದೆ ಆದ್ರೆ, ಈ ಮೇಲ್ಕಂಡ ವಿಷಯಗಳಲ್ಲಿ ಪದವಿಯನ್ನ ಪಡೆದಿರಬೇಕು, ನೀವು ಡಿಗ್ರಿಯನ್ನ ಪಾಸ್ ಮಾಡಿರ್ಬೇಕು. ಅದು ವಿಜ್ಞಾನ ಆಗಿರ್ಬೋದು, ಕಲೆ, ವಾಣಿಜ್ಯ, ಮತ್ತೆ ವ್ಯವಹಾರ ನಿರ್ವಹಣೆ, ಕಂಪ್ಯೂಟರ್ ಅಪ್ಲಿಕೇಶನ್, ವ್ಯವಹಾರ ಆಡಳಿತ, ಇವುಗಳಲ್ಲಿ ನೀವು ಡಿಗ್ರಿಯನ್ನ ಪಡೆದಿರಬೇಕು. ಸೊ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 55% ಕನಿಷ್ಠ ಇರಬೇಕು. SC ST ಕ್ಯಾಂಡಿಡೇಟ್ಗಳಾದ್ರೆ 50% ನಿಮಗೆ ಓವರ್ ಆಲ್ ಬಂದಿರಬೇಕಾಗಿರುತ್ತೆ. ಜೊತೆಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನ ನೀವು ಹೊಂದಿರಬೇಕು ಅಂತ ಹೇಳ್ತಾರೆ. ಸರಿ, ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸೋದಕ್ಕೆ ವಯೋಮಿತಿ ಎಷ್ಟು ಅಂತ ಹೇಳಿದ್ರೆ, ಕನಿಷ್ಠ 18 ವರ್ಷ ಆಗಿರಬೇಕು. ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗೆ 40 ವರ್ಷ, ಇತರೆ ಹಿಂದುಳಿದ ಪ್ರವರ್ಗಗಳಿಗೆ 43 ವರ್ಷ, SC ST ಮತ್ತೆ ಹಿಂದುಳಿದ ವರ್ಗ ಕ್ಯಾಟಗರಿ 1 ಅವರಿಗೆ 45 ವರ್ಷ ತನಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಅರ್ಜಿಯ ಶುಲ್ಕ ಎಷ್ಟು ಅಂತ ಹೇಳಿದ್ರೆ, ಸಾಮಾನ್ಯ ವರ್ಗಕ್ಕೆ 350. ಸೊ ಇನ್ನು ಉಳಿದಂತೆ ಹಿಂದುಳಿದ ವರ್ಗಗಳು 2A 2B 3A 3B ಅವರಿಗೆ 350. SC ST ಮತ್ತೆ ಹಿಂದುಳಿದ ವರ್ಗಕ್ಕೆ ಸೇರಿದಂತೆ ಕ್ಯಾಟಗರಿ 1 ಮತ್ತೆ ಅಂಗವಿಕಲ ಅಭ್ಯರ್ಥಿಗಳಿಗೆ 200 ರೂಪಾಯಿ ಆಗಿರುತ್ತೆ. ಫೀಸ್ ಅನ್ನ ಯಾವ ತರ ಪೇ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈ ವೆಬ್ಸೈಟ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದಾರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು. ಅಲ್ಲಿ ಪೇಮೆಂಟ್ ಗೇಟ್ವೇಗೆ ನೀವು ಹೋಗಿದ್ದೆ ಆದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಮತ್ತೆ ಕೊನೆಗೆ ಯಾವುದೂ ಇಲ್ಲ ಅಂತ ಹೇಳಿದ್ರೆ UPI ಮುಖಾಂತರ ಕೂಡ ನೀವು ಈ ಒಂದು ಫೀಸ್ ಅನ್ನು ಪೇ ಮಾಡಬಹುದಾಗಿರುತ್ತೆ. ಸೊ ಯಾವ ತರ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ
ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ, ಮತ್ತೆ ಎರಡನೇದು ಸಂದರ್ಶನ ಇರುತ್ತೆ ಅಂತ ಹೇಳ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು 1.5 ಗಂಟೆದಾಗಿರುತ್ತೆ. ಸೊ ಇಲ್ಲಿ ಏನೆಲ್ಲ ಕ್ವಶನ್ ಕೇಳ್ತೀವಿ ಅಂತ ಹೇಳಿದ್ರೆ ನೋಡಿ, 100 ಮಾರ್ಕ್ಸ್ಗೆ ನೋಡ್ತಾ ಇರಬಹುದು. ಆಂಗ್ಲ ಭಾಷೆಯಲ್ಲಿ ಒಂದು ಪ್ರಬಂಧ ಇರುತ್ತೆ, ಕನ್ನಡದಿಂದ ಆಂಗ್ಲ ಭಾಷೆಗೆ ಅನುವಾದ ಇರುತ್ತೆ, 30 ಮಾರ್ಕ್ಸ್ ಇರೋದು. ಮತ್ತೆ ಸಾಮಾನ್ಯ ಜ್ಞಾನ ಪರೀಕ್ಷೆಗೆ 20 ಮಾರ್ಕ್ಸ್ ಇರುತ್ತೆ, ಸಂದರ್ಶನಕ್ಕೆ 20 ಮಾರ್ಕ್ಸ್ ಇರುತ್ತೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಪಡೆಯಬೇಕಂತ ಕನಿಷ್ಠ ಅಂಕಗಳು ನೀವು 100ಕ್ಕೆ 60 ಕಡ್ಡಾಯವಾಗಿ ತಗೊಳ್ಳಬೇಕು. ನೀವು ಈ ಒಂದು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದಂತಹ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ 1:10 ಅನುಪಾತದಂತೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಕರೆಯಲಾಗುತ್ತೆ ಅಂತ ಹೇಳ್ತಾರೆ. ಈ ಎಲ್ಲ ಆದ್ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾದಂತಹ ಅಭ್ಯರ್ಥಿಗಳನ್ನ ನಾವು 1:5 ಅಂದ್ರೆ ಹುದ್ದೆಗಳ ಸಂಖ್ಯೆಗೆ 5 ಪಟ್ಟು ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ನಾವು ಕರಿತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಮೊದಲು ನೀವು ಈ ಸೂಚನೆಗಳನ್ನ ಪಾಲಿಸಬೇಕಾಗಿರುತ್ತೆ. ನೀವು ಆನ್ಲೈನ್ನಲ್ಲಿ ಬಹಳ ಎಚ್ಚರಿಕೆಯಿಂದ ನಿಮ್ಮೆಲ್ಲ ಇನ್ಫಾರ್ಮೇಷನ್ಗಳನ್ನು ಫೀಡ್ ಮಾಡಬೇಕು. ಸೊ ನಿಮ್ಮ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅರ್ಜಿನ ತಿರಸ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಮೀಸಲಾತಿ ಕೋರಿದವರು ನಿಮ್ಮ ಒಂದು ಮೀಸಲಾತಿಯ ಪ್ರಮಾಣ ಪತ್ರಗಳನ್ನು ಕರೆಕ್ಟಾಗಿ ನಮೂದಿಸಬೇಕು. ಸೊ ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ಐಡಿ ಕಡ್ಡಾಯ ಆಗಿರುತ್ತೆ. ನಿಮ್ಮ ಭಾವಚಿತ್ರ ಮತ್ತು ಸೈನ್ ಮಾಡಿ ಸ್ಕ್ಯಾನನ್ನು ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಇದು 50 KB ಒಳಗಿರಬೇಕು, JPG ಫಾರ್ಮೆಟಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಪ್ಲೋಡ್ ಮಾಡಿದಂಥ ಭಾವಚಿತ್ರದಲ್ಲಿ ಅಭ್ಯರ್ಥಿ ಸಹಿ ಇಲ್ಲದಿರುವುದನ್ನು ಖಚಿತ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ನೀವು ವೆಬ್ಸೈಟಲ್ಲಿ ಇದೇ ಮುಂದಿನ ಸೆಪ್ಟೆಂಬರ್ ತಿಂಗಳ 11ನೇ ತಾರೀಕುವರೆಗೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ನೀವು ಆದಷ್ಟು ಬೇಗ ಸಲ್ಲಿಸಿ ಅಂತ ಹೇಳ್ತಾರೆ. ಹಾಗೆ ಮತ್ತೊಂದಷ್ಟು ಇನ್ಫಾರ್ಮೇಷನ್ಗಳನ್ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ. ಸೊ ವರ್ಗ ಮೀಸಲಾತಿ, ನೀವೇನು ಅರ್ಜಿಗಳಲ್ಲಿ ಸಲ್ಲಿಸಲಾದಂಥ ಒಂದು ಮೀಸಲಾತಿಯ ವರ್ಗ ಅದೇ ಅಂತಿಮ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮತ್ತು ಸಂದರ್ಶನಕ್ಕೆ ಕರೆಯಲಾಗ್ತಕ್ಕಂಥ ಅಭ್ಯರ್ಥಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯವು ನಿಗದಿಪಡಿಸ್ತಕ್ಕಂಥ ಸ್ಥಳ ಹಾಗೂ ಸಮಯಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಬರಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಅಭ್ಯರ್ಥಿ ಯಾವುದೇ ಸಿಬ್ಬಂದಿ ಅಥವಾ ಸಿಬ್ಬಂದಿಯೇತರ ಮೂಲಕ ಉಮೇದುವಾರಿಕೆಗಾಗಿ ಯಾವುದೇ ವಿಧಾನದಿಂದ ಬಾಹ್ಯ ಬೆಂಬಲವನ್ನು ಪಡೆಯಲು ಪ್ರಯತ್ನಿಸಿದರೆ ನಿಮ್ಮನ್ನ ನೇಮಕಾತಿಗೆ ನೀವು ಅನರ್ಹರು ಅಂತ ಹೇಳ್ತಾರೆ. ಸೊ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ, ಇದು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಬೆಂಗಳೂರು. ಇಲ್ಲಿ ಕರ್ನಾಟಕದ ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತ, ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್.